ಯಡಿಯೂರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಬಹಳ ಆತ್ಮೀಯರು. ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನೋ ಒಂದು ಆತ್ಮೀಯತೆ ಇದೆ. ತಪ್ಪು ಹೇಳ್ತಾ ಅದಕ್ಕೆ ಇದ್ದೀರಿ. ನಿಮ್ ಉತ್ತರ ಇವತ್ತಿನವರೆಗೆ ನಾನು ನೋಡಿಲ್ಲ. ತಪ್ಪು ಹೇಳ್ತಾ ಇದ್ದೀರಿ. ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಪಾರ್ಟ್ನರ್ಸ್. ಅದನ್ನೇ ಖಂಡಿತ ಇಲ್ಲ. ಮುಟ್ಟಾಳ ಹಾಡಾಕಿದಾನೆ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರೋ ಡಿ ಕೆ ಶಿವಕುಮಾರ್ ನಾನು ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಅನ್ಕೊಂಡಿದ್ದಾರೆ. ಅದು ಮೂರ್ಖರು ಮಾತನಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ವಿಜೇಂದ್ರ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತೆ. ಇದನ್ನು ಹೇಳಿದಂಥವರು ಸ್ವತಃ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರೇ ಸುವರ್ಣ ವಾಹಿನಿಯ ಪ್ರಶಾಂತ್ ನಾಥ್ ಜೊತೆ ಚರ್ಚೆ ನಡಿಬೇಕಾದ್ರೆ ಆ ವಿಚಾರವನ್ನು ಹೇಳ್ತಾರೆ. ಅವರು ತಮಾಷೆಗೆ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು, ಆ ವಿಚಾರ ಬೇರೆ. ಆ ವಿಡಿಯೋ ಇವತ್ತು ವೈರಲ್ ಆಗ್ತಾ ಇರುವಂಥದ್ದು ಹಳೆಯ ವಿಡಿಯೋ ಆದರೂ ಸಹ ವೈರಲ್ ಆಗ್ತಾ ಇದೆ. ಅವರು ತಮಾಷೆಗೆ ಹೇಳಿದರೆ ಅದನ್ನು ಎಡಿಟ್ ಮಾಡಿಸ್ಬೋದಾಗಿತ್ತು. ಅದು ವಿಡಿಯೋ ಹಾಕಿ ಎಷ್ಟೋ ವರ್ಷಗಳ ನಂತರ ಈಗ ಅದು ವೈರಲ್ ಆಗ್ತಾ ಇರುವಂಥ ಸಮಯದಲ್ಲಿ ವಿಜೇಂದ್ರ ಅವರು ಹೇಳ್ತಾರೆ ಅವನು ಯಾರೋ ಮೂರ್ಖ ಅಂತ ಹೇಳ್ತಾರೆ. ಅದು ಎಡಿಟೆಡ್ ಅಂತೂ ಅಲ್ಲ, ಇವರೇ ತಮಾಷೆಗೆ ಹೇಳಿದ್ರು, ಸೀರಿಯಸ್ ಆಗಿ ಹೇಳಿದ್ರು ಗೊತ್ತಿಲ್ಲ. ಇದು ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಏನು ಪ್ರಶಾಂತ್ ನಾಥ್ ಅವರು ಮಾತನಾಡಿರುವಂಥದ್ದು ಹೊರಗಡೆ ಬಂದಿರುವಂಥದ್ದು. ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಇದು ಎಡಿಟ್ ಮಾಡಿರುವಂಥವನು ಮೂರ್ಖ. ಹಾಗಾದರೆ ಮಾತನಾಡಿರೋರು ಯಾರು? ಬಿಸ್ನೆಸ್ ಪಾರ್ಟ್ನರ್ಸೇ ಆಗಿದ್ದರೆ ತಪ್ಪೇನು? ಇವತ್ತು ರಾಜಕಾರಣಿಗಳು ಬೇರೆ ಬೇರೆ ಪಕ್ಷದಲ್ಲಿ ಇದ್ಕೊಂಡು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿಲ್ವಾ? ಎಷ್ಟು ಜನ ಸಂಬಂಧವನ್ನು ಬೆಳೆಸಿಲ್ವಾ? ಬಿ ಜೆ ಪಿಲಿರುವಂಥ ಜಗದೀಶ್ ಶೆಟ್ಟರು, ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದಲ್ಲಿ ಸಂಬಂಧ ಆಗಿಲ್ವಾ? ಅವ್ರು ಬಿ ಜೆ ಪಿ, ಇವರು ಕಾಂಗ್ರೆಸ್. ಬಸವರಾಜ ಬೊಮ್ಮಾಯಿ ಅವರು ಮತ್ತು ಇನ್ನೊಬ್ಬರು ಸಂಬಂಧ ಆಗಿಲ್ವಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಂಗಮೇಶ್ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಅಂದರೆ ಸಂಬಂಧಿಕರಾಗಿಲ್ವಾ? ಅದೇ ರೀತಿಯಾಗಿ ಬೈರತಿ ಸುರೇಶ್ ಅವರು, ಎಸ್ ಆರ್ ವಿಶ್ವನಾಥ್ ಅವರು, ಯಲಹಂಕ MLA ಎಸ್ ಆರ್ ವಿಶ್ವನಾಥ್, ಹೆಬ್ಬಾಳದ ಶಾಸಕರ ಬೈರತಿ ಸುರೇಶ್ ಅವರು ಸಂಬಂಧಿಕರಾಗಲಿಲ್ವಾ? ವ್ಯವಹಾರ ಮಾಡ್ತಾ ಇಲ್ವಾ? ಎಲ್ಲರೂ ಒಂದೇ ರೀ. ಅದನ್ಯಾಕೆ ಒಂದು ವೇಳೆ ಆಗಿತ್ತು ಅಂತಂದರೆ ಆಗಿದೆ ಅಂತ ಹೇಳೋದಕ್ಕೆ ಏನು ಸಮಸ್ಯೆ ಇದೆ? ಇವತ್ತು ಶಿಕಾರಿಪುರದಲ್ಲಿ ಏನು ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿನ ಹಾಕ್ತಾರೆ. ಪಕ್ಷೇತರ ಅಭ್ಯರ್ಥಿ ಇವತ್ತು 77,000 ಓಟುಗಳನ್ನು ತೆಗೆದುಕೊಳ್ತಾರೆ. ಅದೇ ಪಕ್ಷೇತರ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದಿದ್ರೆ ಬಹುಶಃ ವಿಜೇಂದ್ರರವರು ಅಲ್ಲಿ ಸೋಲ್ತಾ ಇದ್ರು. ಕಡಿಮೆ ಮತಗಳಿಂದ ವಿಜೇಂದ್ರ ಗೆದ್ದಿದ್ದಂಥದ್ದು. ಇವೆಲ್ಲವೂ ಸಹ ಅಡ್ಜಸ್ಟ್ಮೆಂಟಾ ಗೊತ್ತಿಲ್ಲ. ಇಲ್ಲಿ ವರ್ಣಾದಲ್ಲಿ ವಿಜೇಂದ್ರರವರು ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಸುದ್ದಿ ಆಗಿತ್ತು. ಕೊನೆಯ ಕ್ಷಣದಲ್ಲಿ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ. ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಏನಿದೆಯಲ್ಲ, ಇದು ರಾಜಕಾರಣಿಗಳ ಮಧ್ಯೆ ಚೆನ್ನಾಗಿದೆ. ಇಲ್ಲಿ ಅವರೆಲ್ಲರೂ ಚೆನ್ನಾಗೇ ಇರ್ತಾರೆ, ವಿಧಾನಸಭೆಯಲ್ಲಿ ಮಾತ್ರ ಹೊಡೆದಾಡ್ತಾರೆ, ಹೊರಗಡೆ ಬಂದು ಚೆನ್ನಾಗೇ ಇರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸು ಇದ್ದಾರೆ, ಸಂಬಂಧಿಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇಲ್ಲಿ ಆಗ್ತಾ ಇರುವುದು ಯಾರಪ್ಪ ಅಂದರೆ ಮೂರ್ಖರಾಗ್ತಾ ಇರುವುದು ಜನಸಾಮಾನ್ಯರು, ಕಾರ್ಯಕರ್ತರು. ನರೇಂದ್ರ ಮೋದಿ ಅವರ ಜೊತೆ, ಅಮಿತ್ ಶಾ ಅವರ ಜೊತೆ ಪ್ರಿಯಾಂಕಾ ಗಾಂಧಿ ಅವರು ಕುತ್ಕೊಂಡು ಮಾತನಾಡ್ತಾ ಇರುವಂಥದ್ದು, ಟೀ ಕುಡಿತಾ ಇರುವಂತಹ ಫೋಟೋ ವೈರಲ್ ಆಗುತ್ತೆ. ಇಲ್ಲಿ ಗಾಂಧಿ ಫ್ಯಾಮಿಲಿಯನ್ನು ಎಗ್ಗಾಮಗ್ಗ ಬೈತಾ ಇರ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಸಹ ಬೈತಾ ಇರ್ತಾರೆ, ಅಲ್ಲಿ ಫೋಟೋ ವೈರಲ್ ಆಗುತ್ತೆ. ಇಲ್ಲಿ ಎಲ್ಲವೂ ಸಹ ಸರಿ ಇದೆ. ಆದರೆ ಈ ಮೂರ್ಖರನ್ನಾಗಿ ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರನ್ನೇ ಹೊರತು ರಾಜಕಾರಣಿಗಳಲ್ಲ. ರಾಜಕಾರಣಿಗಳು ಮೂರ್ಖರನ್ನಾಗೇ ಮಾಡ್ತಾ ಇರುವಂಥದ್ದು. ಈ ಸತ್ಯ ಈ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಏಷ್ಯಾನೆಟ್ ಸುವರ್ಣ ವಾಹಿನಿಯಲ್ಲಿ ಬಂದಂತಹ ಕ್ಲಿಪ್ಪಿಂಗನ್ನು ಇಟ್ಕೊಂಡು ಹೇಳ್ತಾ ಇರುವಂಥದ್ದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು ಇದೇ ವಿಚಾರ. ಈ ಅಕ್ಷರ ಮೀಡಿಯಾದಲ್ಲೂ ಮಾತನಾಡ್ತಾ ಇರುವಂಥದ್ದು ಇದೇ ವಿಚಾರ. ಇಲ್ಲಿ ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ವಿಚಾರವನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತಲ್ವ? ಮಾತಾಡಿರೋದು ಅವರೇ, ಹೇಳ್ತಾ ಇರೋದು ಅವರೇ, ಮೂರ್ಖ ಅಂತ ಹೇಳ್ತಾ ಇರೋದು ಅವರೇ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸಚಿವರಾಗಿದ್ದಂಥವರು, BJP ಪಕ್ಷದ ಚಿಹ್ನೆಯಲ್ಲಿ ಶಾಸಕರಾಗಿರುವಂಥವ್ರು. ಅವರೇ ಎಗ್ಗಾಮಗ್ಗ ಬೈತಾ ಇರ್ತಾರೆ, ಹಾದಿ ಬೀದಿನಲ್ಲಿ ಹೇಳ್ತಾ ಇರ್ತಾರೆ. ಎಲ್ಲವನ್ನೂ ಹೇಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೇಳ್ತಾರೆ, ಅವ್ರಿಗೆ ಯಾರೂ ಮಾತಾಡೋದಿಲ್ಲ. ಇಲ್ಲಿ ಸಮಸ್ಯೆ ಬಂದಿರುವುದು ಏನಪ್ಪ ಅಂತಂದರೆ ರಾಜಕಾರಣಿಗಳ ನಡುವೆ ಇರುವಂತಹ ಏನು ಅಪ್ರೀತಿ, ವಿಶ್ವಾಸ, ಬಾಂಧವ್ಯ, ವ್ಯವಹಾರ ಎಲ್ಲವೂ ಸುಗಮವಾಗಿ ನಡೀತಾ ಇರುವ ಸಮಯದಲ್ಲಿ ಈ ಪಾಪ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು ನಮ್ಮ ಲೀಡ್ರು ಅಂತೇಳಿ ಏನು ಉತ್ತುಂಗಕ್ಕೆ ಹೋಗ್ತಾರೆ. ಅವ್ರ ಪರವಾಗಿ ನಿಂತ್ಕೊಂಡು ವಾದಕ್ಕೆ ನಿಂತ್ಕೊಳ್ತಾರೆ. ಇವತ್ತು ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಏನಾದರೂ ಒಂದು ಸುದ್ದಿ ಹಾಕಿದ್ರೆ, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರೆ, ಕಪ್ಪು ಹಣದ ಬಗ್ಗೆ ಮಾತಾಡಿದ್ರೆ, ಮತ್ಯಾವುದರ ಒಂದು ವಿಚಾರ ಮಾತಾಡಿದ್ರೆ ಇಮಿಡಿಯೇಟಾಗಿ ಅಲ್ಲಿ ಬರುವಂತಹ ಕಮೆಂಟ್ಗಳನ್ನು ನೋಡಬೇಕು.
ಕಮೆಂಟ್ಗಳನ್ನು ನೋಡಬೇಕು. ಯಾವ ರೀತಿ ಅಂತಂದರೆ ಅವರೇ ಏನೋ ಪಕ್ಷವನ್ನು ಬೆಳೆಸ್ತಾ ಇದ್ದಾರೆ, ಪಕ್ಷವನ್ನು ಕಟ್ತಾ ಇದ್ದಾರೆ, ಈ ಕಾರ್ಯಕರ್ತರನ್ನ ಬಿಟ್ಟರೆ ಪಕ್ಷವೇ ಇಲ್ಲ, ದೇಶವೇ ಇಲ್ಲ, ಹಿಂದೂ ಧರ್ಮನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ ಹಾಕ್ತಾರೆ. ಇದು ಪಾಪ ಅಮಾಯಕ ಈ ಕಾರ್ಯಕರ್ತರಿದಾರಲ್ಲ, ಅವ್ರಿಗೆ ಗೊತ್ತಿಲ್ಲ ರೀ, ಇವರ ಆಟಗಳು ಗೊತ್ತಿಲ್ಲ. ಇವತ್ತು ಯಡಿಯೂರಪ್ಪ ಸಿದ್ದರಾಮಯ್ಯನವರು ಕಳಸ್ಯ ಗಂಟಸ್ಯ ಇಬ್ಬರು ಆತ್ಮೀಯರು, ಒಬ್ರಿಗೊಬ್ಬರು ಬಿಟ್ಕೊಡೋದಿಲ್ಲ, ಅವರಿಬ್ಬರು ಚೆನ್ನಾಗೇ ಇದ್ದಾರೆ. ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಎಲ್ಲರೂ ಚೆನ್ನಾಗೇ ಇರ್ತಾರೆ. ಇಲ್ಲಿ ರಾಜಕೀಯ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನ, ಜನರನ್ನ, ಕಾರ್ಯಕರ್ತರನ್ನ ಮುಟ್ಟಾಳರನ್ನಾಗಿ ಮಾಡ್ತಾ ಇರುವಂಥದ್ದು, ಎಲ್ಲ ಗೊತ್ತಿದ್ರೂ ಸಹ ಮೂರ್ಖರಾಗಿ ಆಗ್ತಾ ಇರುವಂಥದ್ದು, ಮುಟ್ಟಾಳರಾಗ್ತಾ ಇರುವಂಥದ್ದು ಈ ಅಮಾಯಕ ಜನ ಮಾತ್ರ. ರಾಜಕಾರಣಿಗಳನ್ನು ಒತ್ತು ಮೆರೆಸ್ತೀವಿ, ರಾಜಕಾರಣಿಗಳನ್ನು ಒತ್ತು ಮೆರೆಸಲ್ವಾ? ಇದೇ ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ, 2018ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ, ಅವತ್ತು DK ಶಿವಕುಮಾರ್ ಅವರು ಯಾರೋ ಕುಮಾರಸ್ವಾಮಿ ಅವರ ಕೈ ಹಿಡಿದು ಮೇಲೆ ಕೆತ್ತಲಿಲ್ವಾ ವಿಧಾನಸೌಧದ ಸ್ಟೇಜ್ ಮೇಲೆ? DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಸರ್ಕಾರ ಬೀಳುತ್ತೆ ಅಂತಂದಾಗ ಬಾಂಬೆ ರೆಸಾರ್ಟ್ಗೆ ಹೋಗಿದ್ರಲ್ಲ, 17 ಜನ ಹೋಗಿದ್ರಲ್ಲ, ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಂಥವ್ರು ಯಾರು? ಇದೇ DK ಶಿವಕುಮಾರ್, ಶಿವಲಿಂಗೇಗೌಡರು ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಆ ಶಾಸಕರನ್ನು ಕರ್ಕೊಂಡು ಬರೋಕ್ಕೆ ಹೋಗಿದ್ರಲ್ಲ. ಜನ ಮರ್ತು ಬಿಡ್ತಾರಲ್ವ? ಇದೇ ಇವತ್ತು ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವ್ರನ್ನ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರ ಮಗ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರು ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಸಹ ಕಣ್ಣು ಸೊರೆಸುವಂತಹ ತಂತ್ರಗಳು. ಇದನ್ನು ತಿಳ್ಕೊಳ್ಬೇಕು. ಈ ಜನರು ತಿಳ್ಕೊಂಡ್ರಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ. ಯಾರೂ ಸಹ ರಾಜಕಾರಣಿಗಳು ಯಾರೂ ಸಹ ಕೈಯಿಂದ ಹಣ ಹಾಕಿ ಜನರ ಸೇವೆ ಮಾಡೋದಿಲ್ಲ. ಜನರ ಹಣವನ್ನೇ ಬಳಸ್ಕೊಂಡು ಜನರ ಹಣದಿಂದಲೇ ಇವರು ಇವತ್ತು ರಾಜಕಾರಣಿಗಳಾಗಿ ಮೆರೀತಾ ಇರುವಂಥದ್ದು. ರಾಜಕಾರಣಿಗಳು ದೇವರಲ್ಲ, ಅವರು ನಮ್ಮಂತೆ ಸಾಮಾನ್ಯ ಜನರು. ಅವರಿಗೆ ಓಟ್ ಹಾಕಿ ಬೆಳೆಸಿ ಅವ್ರನ್ನ ಎತ್ತರಕ್ಕೆ ಬೆಳೆಸ್ತಾ ಇರುವಂಥದ್ದು ನಾವುಗಳೇ. ನಾವು ಮೂರ್ಖರಾಗ್ತಾ ಇರುವಂಥದ್ದು. ಇವತ್ತು ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ, JDS ಪಕ್ಷ ಇವೆಲ್ಲವೂ ಒಂದೇನೆ. ಇವರೆಲ್ಲರೂ ಒಂದೇನೆ. ಇವರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಲ್ಲವೂ ಸಹ ಚೆನ್ನಾಗೇ ಇದೆ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಇಲ್ಲಿ ಜನ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ವಿಜೇಂದ್ರರವರು ಹೇಳಿದ್ರಲ್ಲ, ಯಾವನೋ ಮೂರ್ಖ ಅಂತೇಳಿ, ಖಂಡಿತ ಮೂರ್ಖ ಮಾಡಿರುವಂಥದ್ದಲ್ಲ ಸ್ವಾಮಿ, ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದೀರಿ. ಮೀಡಿಯಾ ಮುಂದೆ ಹೇಳ್ದಂಥವ್ರು ನೀವು. ಮೀಡಿಯಾದಲ್ಲಿ ನೀವು ತಮಾಷೆಗೆ ಹೇಳಿದ್ರೋ ಮತ್ತೊಂದು ಹೇಳಿದ್ರೋ ಗೊತ್ತಿಲ್ಲ, ಆದರೆ ಪ್ರಶಾಂತ್ ನಾಥ್ ಅವರು ಮಾತನಾಡಿರುವಂತಹ ವಿಡಿಯೋ ಅದೇನು AI ಅಲ್ಲ, ಅದು ಸೃಷ್ಟಿ ಅಲ್ಲ. ಅವರು ಮಾತಾಡಿದ್ದಾರೆ. ನಾನು DK ಶಿವಕುಮಾರ್ ಅವರು ಬಿಸ್ನೆಸ್ ಪಾರ್ಟ್ನರ್ಗಳು ಅಂತ ಹೇಳಿದ್ರೆ ವ್ಯಂಗ್ಯವಾಗಿ ಹೇಳಿದ್ದಾರೋ, ತಮಾಷೆಗೆ ಹೇಳಿದ್ದಾರೋ, ಬೇರೆ ರೀತಿಯಲ್ಲಿ ಹೇಳಿದ್ದಾರೋ, ಹೇಳಿದ್ದಂತೂ ಸತ್ಯ ಅಲ್ವಾ? ಈಗ ಮೀಡಿಯಾದವ್ರಿಗೆ ಕೇಳಿದ ತಕ್ಷಣವೇ ಯಾರೋ ಮೂರ್ಖ ಅಂತ ಹೇಳ್ಬಿಟ್ರೆ ಹೇಗೆ? ತಪ್ಪೇನಿದೆ? ಇವತ್ತು ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಯಡಿಯೂರಪ್ಪನವರು ಮತ್ತು DK ಶಿವಕುಮಾರ್ ಅವರು ಇಬ್ಬರು ಒಂದಾಗಿರಲಿಲ್ವಾ? ಎಲ್ಲವೂ ನಡೀತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಜನಸಾಮಾನ್ಯರು. ಇದನ್ನು ಅರ್ಥ ಮಾಡಿಸ್ಬೇಕಾಗಿದ್ದಂಥದ್ದು ಮೀಡಿಯಾಗಳು ಇದನ್ನು ತಿಳಿಸಿ ಹೇಳ್ಬೇಕ್ರಿ. ರಾಜಕಾರಣಿಗಳೆಲ್ಲರೂ ಒಂದೇ. ನೀವು ಯಾಕೆ ಅವ್ರ ಪರವಾಗಿ ಇವ್ರ ಪರವಾಗಿ ನಿಂತ್ಕೊಂಡು ಜೀವನ ಹಾಳು ಮಾಡ್ಕೊಳ್ತೀರಿ? ಜೀವ ದೊಡ್ಡದು. ರಾಜಕಾರಣಿಗಳು ಕೋಟಿ ನೋಡಿ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಭಾರತದಲ್ಲಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ನಾವು ನೋಡ್ತಾ ಇದ್ದೇವೆ. ಇದು ರಾಜಕಾರಣಿಗಳು. ಇವತ್ತು ಕುಮಾರಸ್ವಾಮಿಯವರು, ಬಚ್ಚೇಗೌಡರು ಹೇಳಿದ್ರಲ್ಲ, ಕುಮಾರಸ್ವಾಮಿಯವರಿಗೆ 4 ಆಣೆಗೆ ಒಂದು ಕಾಚ ಕೊಡಿಸಿದೆ ಅಂತ ಹೇಳಿದ್ದಂತಹ ಬಚ್ಚೇಗೌಡರು ಹೇಳಿರುವಂಥದ್ದು. ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹೇಗೆ ಬಂತು? ದುಡಿಲಿಕ್ಕೆ ಸಾಧ್ಯನಾ? ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ? ಬರೀ ಕುಮಾರಸ್ವಾಮಿ ಅವ್ರದ್ದು, DK ಶಿವಕುಮಾರ್ದು, ಯಡಿಯೂರಪ್ಪನವ್ರದ್ದು ಅಲ್ಲ. ಬಹುತೇಕ ಎಲ್ಲ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದಾಗ 100 ಕೋಟಿ, 1000 ಕೋಟಿ, ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಹಣ ಮಾಡ್ಕೊಳ್ತಾ ಇದ್ದಾರೆ. ತೋರಿಸೋದು ಮಾತ್ರ ಇಷ್ಟೇ, ಅದ್ರ ಹಿಂದೆ 10ರಷ್ಟು ಇರುತ್ತೆ. ಇದನ್ನು ಸತ್ಯವನ್ನು ಮನುಷ್ಯರು ಅರ್ಥ ಮಾಡಿಕೊಂಡಾಗ, ಭಾರತೀಯರು ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಭಾರತವನ್ನು ಕಟ್ಟೋದಕ್ಕಾಗುವುದು. ದೇಶ ಉಳಿಸ್ಬೇಕಲ್ಲ, ದೇಶ ಉಳಿಸುವಂಥ ಕೆಲಸ ಯಾರು ಮಾಡಬೇಕು? ನೀವು, ನಾವೇ ಮಾಡಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.